ಹಾಯ್ ಹಲೋ ಗೈಸ್, ತಿರ್ಗಾ ನೀವು ಬಂದ್ಬಿಟ್ಟು ತುಂಬಾ ಜನ ಲಾಸ್ಟ್ ಟೈಮ್ ಅಕ್ಕಿಗಳು ಸಿಕ್ಕಿಲ್ಲ ನಿಮ್ಗೆ ಕೂಡ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಬ್ರದರ್ವರೆಗೂ ಗೊತ್ತಿರೋದೇ ಒಂದೇ ದಿವಸಕ್ಕೆ ಒಂದೇ ಸೇಲ್ ಆಗೋಯ್ತು ಅಕ್ಕಿಗಳೆಲ್ಲ. ಏನಕ್ಕಂತಂದ್ರೆ ಅದ್ರ ಅಕ್ಕಿಗಳು ಕೊಡ್ತಾ ಇದೀರಿ ಮತ್ತೆ ಇದ್ ಮಾಡ್ತಾ ಇದೀರಿ, ಮತ್ತೆ ಆ ಪ್ರೈಸಿಂಗ್ ಕೊಡ್ತಾ ಇದೀರಿ. ಏನೋ ದೊಡ್ಡದಾಗಿ ಗ್ರೇಟ್ ಆಗಿ ಏನು ಹೇಳ್ತಿಲ್ಲ, ಅಕ್ಕಿಗಳು ಕೊಟ್ಬಿದ ತಕ್ಷಣ ಎತ್ಕೋದಿಲ್ಲ ಅಂತ. ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡ್ಬೇಕು ಅಷ್ಟೇ ನಮ್ಮಿಬ್ರು ಉದ್ದೇಶ. ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಏನ್ ಬಗ್ಗೆ ಮಾತಾಡಿದಿರಿ ಅಂತ. ನಮ್ಗೆ ಬಂದ್ಬಿಟ್ಟು ಮೇನ್ ಆಗಿ ಶೋಕಿ ಮಾಡೋರಂತವ್ರನ್ನ ಬೆಳೆಸಬೇಕು, ಅದೇ ಅಕ್ಕಿಗಳು ಕೊಡ್ತಾ ಇದೀರಿ. ಸರಿನಾ, ನೀವೇ ಅಕ್ಕಿಗಳು ನೋಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಸೊ ಬ್ರದರ್ ತಿರ್ಗಾ ಒಂದು ಒಳ್ಳೊಳ್ಳೆ ಅಕ್ಕಿಗಳ ಜೊತೆ ಬಂದಿದ್ದಾರೆ ನೋಡಿ. ಶಿವರಾಜ್ ನಿಮ್ಗೆ ಹಾಕೋಣ ತಿರ್ಗಾ ಇನ್ನೊಂದು ಯೂಸ್ ಆಗ್ಲಿ, ಅಂದ್ರೆ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಮಾಡ್ತವ್ರೆ. ಸೊ ನೋಡಿ ಇದರಲ್ಲಿ ಅಕ್ಕಿಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ ಬ್ರದರ್ ಅವರು. ಬ್ರದರ್ ಈ ಅಕ್ಕಿಗಳು ನೀಲಂ ಜಾಕ್ ಪೇರ್ ಮಾತಾಡಿದ್ವಿ, ಫಸ್ಟ್ ಪೇರು ತುಂಬಾ ಚೆನ್ನಾಗಿತ್ತು ಪೇರು. ಅದ್ರ ಬಗ್ಗೆ ಸ್ವಲ್ಪ ಇದು ಅದ್ರ ಬಿಟ್ಟು ಏನ್ ಪ್ರೈಸ್ ಏನ್ ಕಂಡು ಹಿಡಿದೆಲ್ಲ ನೋಡಿ ಹೇಳಿದ್ರೆ ಚೆನ್ನಾಗಿರ್ತದೆ. ಇದು ಬಂದ್ಬಿಟ್ಟು ಜಾಕ್ ಗೈನು. ಓಕೆ, ಶಾರ್ಟ್ ಬಿಗ್ ರೌಂಡ್ ಫೇಸ್. ಓಕೆ, ತುಂಬಾ ಒಳ್ಳೆ ಗೈನು. ಫ್ಲೈಯರ್ ಲೈನ್ ನಲ್ಲಿ ಬರುತ್ತೆ. ಫ್ಲೈಯರ್ ಲೈನ್ ಅದು ಫೀಮೇಲು, ಇದು ಬ್ರೀಡರ್ ಲೈನ್. ಇದು ಬಂದಾ ಪೇರ್ ಬರುತ್ತಾ? ಬಂದಾ ಪೇರ್. ಇದು ನೀಲಂ ಜಾಕ್. ಬೇಕಂದ್ರೆ ಆಚೆ ಹೋಗ್ಬಿಟ್ಟು ಬಿಸಿನಲ್ಲಿ ಅದ್ರದ್ದು ಬ್ಲೂ ಶೈನ್ ನೋಡ್ಬೋದು. ಓಕೆ ಓಕೆ, ಫುಲ್ ಶೈನ್ ಆಗುತ್ತೆ ಅಕ್ಕಿ. ಇದು ಬಂದ ಜೊತೆ ತುಂಬಾ ಒಳ್ಳೆ ಜೊತೆ. ಕಣ್ಣು ನೋಡಿ ಗೊತ್ತಾಗುತ್ತೆ ಅಕ್ಕಿ. ಸರಿ ಸರಿ ಗೈಸ್, ಇವಾಗ ಇದು ಬಂದ್ಬಿಟ್ಟು ಬಾಂಡೆಡ್ ಪೇರ್ ಅಂದ್ರೆ ನೀಲಂ ಜಾಕ್ ಅಂತ ಕರೀತಾರಂತ ಇದನ್ನ. ಬ್ರದರ್ ಬಾಜಿ ಎಲ್ಲ ಬ್ರದರ್ ಕಂಟ್ರೋಲ್ 5 to 6 ಬಾಜಿ ಹೊಡೆಯುತ್ತೆ. ಮನೆ ಮೇಲೆ ಆಡುತ್ತೆ ಅಕ್ಕಿ, ಮನೆ ಮೇಲೆ ಆಡುತ್ತೆ. ಸೊ ಗೈಸ್ ಇದು ಅಕ್ಕಿ ನೋಡ್ಕೊಳ್ಳಿ, ಇದ್ರ ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ ನೀವು. ಸರಿನಾ, ಇವಾಗ ಹಿಂಗ್ ಬಿಸಿಲಲ್ಲಿ ತೋರಿಸ್ತೀನಿ. ಯಾಕಂದ್ರೆ ಲಾಸ್ಟ್ ಟೈಮು ನಾವು ಲೈಟ್ ಅಲ್ಲಿ ಅಕ್ಕಿ ತೋರಿಸ್ತಾ ಇದ್ರೆ ಎಲ್ಲರೂ ಒಬ್ರು ವಿಡಿಯೋ ಬಂದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಬಿಟ್ ಮಾಡಿ ನಮ್ಗೆ ಬಿಸಿಲಲ್ಲಿ ನೋಡ್ಬೇಕಂತಿದ್ದೀವಿ. ಸೊ ನಿಮ್ಗೆ ಅದೇ ತರ ಬಿಸಿಲಿದ್ದಂಗೆ ನಾನು ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಬಿಸಿಲಲ್ಲೇ ತೋರಿಸ್ತೀನಿ ಬನ್ನಿ ಅಕ್ಕಿಗಳನ್ನ. ಬೇಸ್ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಅದು ಶೈನಿಂಗ್ ಎಲ್ಲ ಅವ್ರು ಎಲ್ಲಿರೋದು. ಸರಿನಾ, ಫುಲ್ ಪ್ಯೂರ್ ಆಗೈತೆ ಕಲರ್ ಎಲ್ಲ ಕ್ಲೀನಾಗಿ. ಅಕ್ಕಿ ನೋಡ್ಕೊಳ್ಳಿ, ಸೈಜು ಗುಂಡು ತಲೆ ಬರುತ್ತೆ, ಶಾರ್ಟ್ ಬೀಕಲ್ಲಿ ಬರುತ್ತೆ ಮೇಲಿದು. ಸೊ ತುಂಬ ಜನ ಕಾಲ್ದು ಕೇಳ್ತೀರಾ, ಸೊ ಕಾಲ್ದು ನೋಡ್ಕೊಳ್ಳಿ. ಸರಿನಾ, ಇಷ್ಟು ಫೀಮೇಲಲ್ಲಿ ರಿಂಗೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಸರಿನಾ, ಇದು ಬಾಂಡೆಡ್ ಪೇರು. ತಿರ್ಗಾ ಮೇಲ್ ಸಪ್ರೇಟ್ ಸಿಂಗಲ್ ಸಪ್ರೇಟ್ ಕೇಳ್ಬೇಡ್ರಿ. ಸರಿನಾ, ಒಂದು ಒಳ್ಳೆ ರಿಸಲ್ಟ್ ನೋಡ್ಕೊಬೋದು. ಇದು ಬಂದ್ಬಿಟ್ಟು ಒಂದು ಮೀಡಿಯಮ್ ಲೆಂತಲ್ಲಿ ಬರುತ್ತೆ. ಮೇಲ್ ಬಂದ್ಬಿಟ್ಟು ಲೆಂತ್ ಇರುತ್ತೆ, ಫೀಮೇಲ್ ಬಂದ್ಬಿಟ್ಟು ಸ್ವಲ್ಪ ಮೀಡಿಯಮ್ ಲೆಂತಲ್ಲಿ ಇರುತ್ತೆ. ಸೊ ಇದೆಲ್ಲ ಮಿಕ್ಕಿದೆಲ್ಲ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಗೈಸ್, ಆ ಪೇರ್ ನೋಡಿದ್ರಿ, ನೀವು ನೋಡಿದ್ಮೇಲೆ ಸೆಕೆಂಡ್ ಪೇರ್ಗೆ ಹೋಗೋಣ. ಸೆಕೆಂಡ್ ಪೇರ್ ತೊಗೊಂಡಿದ್ದಾರೆ. ಇದು ತಾಮ್ರಾಲು. ಫುಲ್ ಗ್ರೀನ್ ಶೇಡ್ ನಲ್ಲಿ ಚಿಕ್ಕ ಮೂತಿ ಬರುತ್ತೆ. ಶೈಲು ಸ್ಟೆಪ್ ಕೂಡ ಅಂತ. ಅದರದ್ದು ನಾವು ಇದು ಸೌರಂಧಮ ತ್ರೇವಾಲ್ ಮಾಡಿದ್ದೀನಿ ಪೇರು. ಸೌರಂಧಮ ತ್ರೇವಾಲ್. ಹೌದು. ಓಕೆ, ತುಂಬ ರೇರ್ ಲೈನ್ ಇದು ಸೌರಂಧಮ ತ್ರೇವಾಲ್ ಸಿಗೋದು. ಓಕೆ, ತುಂಬ ಒಳ್ಳೆ ಪೇರು. ನೋಡಿ ಇಷ್ಟ ಆಯ್ತಾ? ಸೊ ಇದರಲ್ಲಿ ಏನು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ? ರಿಸಲ್ಟ್ ಅದೇ ಶಿರಾಜ್, ಅವ್ರು ಹೆಂಗೆ ಬಿಡ್ತೀರಾ ಅದು. ಬಟ್ ನಮ್ದಕ್ಕೆ ಎಲ್ಲ ಮಿನಿಮಮ್ 5 to 6 hours ಗ್ಯಾರಂಟಿ ಆಡುತ್ತೆ. ಓಕೆ, ಅಕ್ಕಿ ಒಂದು ಇರುತ್ತೆ. ಅಂದರೆ ಅವ್ರು ಬಿಡೋದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಂಗೆ ಟ್ರೈನಿಂಗ್ ಕೊಡೋದು ಪಟ್ಟಾಗೆ ಎಲ್ಲ ಅವ್ರ ಕೈ ಮಾಡಿರೋದು. ಬಟ್ ಅಕ್ಕಿ ಕೆಪಾಸಿಟಿ 5 ಮೇಲೆ ಗ್ರಾಮ. ಓಕೆ, ಸೊ ಗೈಸ್ ಇವಾಗ ನೀವು ನೋಡ್ಕೊಬೋದು ಈ ಪೇರ್ನ. ಇದನ್ನ ಕೂಡ ಬಿಸಿಲಲ್ಲಿ ತೋರಿಸ್ತೀರಿ. ಪ್ರೈಸಸ್ ಲಾಸ್ಟ್ ಪೇರ್ದು ಹೇಳಿದ್ದು ಮರ್ತೋಗಿದ್ರಿ. ಪ್ರೈಸಸ್ ನೋಡಿ, ಅಕ್ಕಿ ತುಂಬಾ ಎಲ್ಲ ಒಂದೇ ಕ್ವಾಲಿಟಿನಲ್ಲಿ ಇರೋದು, ಎಲ್ಲ ಹೈ ಕ್ವಾಲಿಟಿನಲ್ಲಿ ಇರೋದು. ನಾವು ಜಾಸ್ತಿ ಕೊಟ್ಬಿಟ್ಟು ಅದು 1 pair 4-5, 1 pair 5,000 ಬೇಡ. 3,900 ಫಿಕ್ಸ್ ಪ್ರೈಸ್ ಇಟ್ಕೊಂಡು ಬಿಡೋಣ. 3,900 ಎಲ್ಲ ಅದೇ ರೇಂಜ್ ನಲ್ಲಿ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ. ಸೊ ಗೈಸ್ ಅವರು ಎಲ್ಲ ಇವಾಗ ಏನೇ ಪೇರ್ ತೋರಿಸಿದ್ರು ನೋಡಿ, ಒಂದು ಕ್ವಾಲಿಟಿ ಜಾಸ್ತಿ ಒಂದು ಕ್ವಾಲಿಟಿ ಕಮ್ಮಿ ಅಂತ ನಾನು ಜಾಸ್ತಿ ಕೇಳಲ್ಲ, ಏನೂ ಇರಲ್ಲ. ಎಲ್ಲದಕ್ಕೂ ಫಿಕ್ಸ್ಡ್ ಪ್ರೈಸೇ ಒಂದು ಕೊಟ್ಬಿಡ್ತೀನಿ, ಅದು ಅಷ್ಟು ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಸೊ 3,900 ರೂಪೀಸ್ಗೆ ಒಂದು ವರ್ತಂತಾನೆ ಹೇಳ್ಬೋದು. ಯಾಕಂತಂದ್ರೆ 2,000 ರೂಪೀಸ್ ಎಕ್ಸಾಕ್ಟ್ 2,000 ಕೂಡ ಬೀಳ್ತಾ ಇಲ್ಲ ಒಂದಕ್ಕೆ. ಮಾರ್ಕೆಟ್ ಪ್ರೈಸ್ಗಿಂತಲೂ ಕಮ್ಮಿಗೆ ಬರ್ತಾ ಇದೆ. ಮೋಸ್ಟ್ಲಿ ಈ ಪೇರ್ಸ್ ಮಾರ್ಕೆಟಲ್ಲಿ ನೀವು ಇಸ್ಕೊಳಂಗಿದ್ರೆ ಅಥವಾ ಬೇರೆ ಎಲ್ಲಾದ್ರೂ ಮೋಸ್ಟ್ಲಿ ಕೊಡೋದಿಲ್ಲ. ಇಲ್ಲೇನು ಇದು ಕೊಡ್ತಾವ್ರೆ ಏನಕ್ಕೆ ಅಂತ ಹೇಳಿದ್ರೆ, ತುಂಬಾ ಜನ ನೀವು ಏನೇಂದ್ರಿ ನನಗೆ ಫೋನ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ನಿಮ್ಗೆ ಗೊತ್ತು ಯಾರಂತ ನೀವು ಮೋಸ ಹೋಗಿರೋದು. ಆ ಪ್ರೂಫ್ ಯಾರು ಮೋಸ ಮಾಡಿದ್ರೆಲ್ಲ ನನಗೆ ಐತೆ, ನನ್ನ ಹತ್ರ ಪ್ರೂಫ್ಸ್ ಐತೆ. ಯಾರು ಏನ್ ಮಾಡಿದ್ರೆ ಎಲ್ಲ ಪ್ರೂಫ್ ನನ್ನ ಹತ್ರ ಐತೆ. ಅದೆಲ್ಲ ಹೇಳ್ತಾ ಬಂದ್ರೆ ಅದು ಕ್ಲಾಸಸ್ ನನ್ಗಾಗಿ ಹೋಗುತ್ತೆ.
ಸೊ ನಾನು ಒಂದೇ ಹೇಳೋದು ಈಸ್ಕೊಳೋವಾಗ ನೀವು ಸ್ವಲ್ಪ ಹುಷಾರಾಗಿ. ನಾನೇ ವಿಡಿಯೋಸ್ ಹಾಕ್ತಿದ್ದೀನಿ ಅಂತಂದ್ರೆ ನನ್ನ ನಂಬಿ ಕೂಡ ಈಸ್ಕೊಂಬಿಡಿ ಅಂತ ಏನು ಹೇಳ್ತಿಲ್ಲ. ನೋಡಿ ಅಕ್ಕಿ ನೋಡಿ ಒಂದು 10 ಜನಕ್ಕೆ ತೋರಿಸಿ ಅಕ್ಕಿನ. ಸೊ ಏನಂತ ಹೇಳಿದ್ರೆ ನನ್ನ ಉದ್ದೇಶ ಇಷ್ಟೇ, ಒಳ್ಳೆ ಅಕ್ಕಿಗಳು ಕೊಡಬೇಕು, ಏನೋ ಮಾಡ್ಬೇಕಂತ ಅಷ್ಟೇ ಸರಿನಾ. ಬೇರೆ ಏನು ಇಂಟೆನ್ಷನ್ಸ್ ನನಗಂತೂ ಓಪನ್ ಆಗಿ ಏನೂ ಇಲ್ಲ. ಕೊಡ್ತಾ ಇದ್ರೆ ಒಂದು 3-4 ಜನ ಇರ್ಬೋದು ಕೆಟ್ಟದಾಗ ಕಮೆಂಟ್ ಹಾಕೋರು, ಅದೆಲ್ಲ ನೆಗೆಟಿವ್ ಆಗ್ತದೆ. ಅದೇ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತೈತೆ ಅಷ್ಟು ಸಾಕು. ಮತ್ತೆ ನಾನು ಕೊಡೋದ್ರಲ್ಲೂ ಅಷ್ಟೇ, ಏನಾದ್ರು ಫಾಲ್ಟ್ ಇದ್ರೆ ನಾವು ಅದಕ್ಕೆ 100% ನಿಂತ್ಕೊಂಡು ನಾವು ಅದಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ನೋಡಿ. ನಾನು ಬ್ಯಾಕ್ ಟು ಬ್ಯಾಕ್ ಬ್ರದರ್ ಅವ್ರು ಒಬ್ಬರ ಹತ್ರನೇ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನಕ್ಕೆ ರೀಸನ್ ಅಂತ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ನನಗೆ ಎಷ್ಟೋ ಸರಿ ಕರೆದಿದ್ದಾರೆ. ನಾನು ಫಸ್ಟ್ ಟೈಮ್ ಗೊತ್ತಾ ನೋಡೋದು ಅಕ್ಕಿಗಳು ಚೆನ್ನಾಗೈತಾ ಅಂತ. ಅಕ್ಕಿಗಳು ಚೆನ್ನಾಗಿಲ್ಲ ಅಂತಂದ್ರೆ ಅವ್ರು ನಾನು ತಿರ್ಗಾ ಅವ್ರನ್ನ ಹೋಗಿ ನೋಡಿ ಆ ವಿಡಿಯೋ ಕೂಡ ಹಾಕೋದಿಲ್ಲ ಸರಿನಾ. ನನಗೆ ಜೆನ್ಯೂನ್ ಆಗಿರ್ಬೇಕು. ನಮ್ಮ ಸೈಡಿಂದ ಅಕ್ಕಿಗಳು ಹೋಗ್ತಿದೆ ಅಂತಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಷ್ಟೇ. ಸೊ ನೋಡಿ ಇವಾಗ ಅದಕ್ಕೆ ಐ ಸೈಡ್ ಎಲ್ಲ ತೋರಿಸ್ಬೇಕು ಮಾತ್ರ ಬನ್ನಿ ಗೈಸ್. ಇದು ಬಂದ್ಬಿಟ್ಟು ಮೇಲೆ ಐಸೇನು, ಪಿಲಾಂಕದಲ್ಲಿ ಒಳಗಡೆ ಸ್ವಲ್ಪ ಗ್ರೀನ್ ಶೇಡು ಬರುತ್ತೆ ಇದರಲ್ಲಿ ಸರಿನಾ. ಗುಂಡ್ತಲೆ ಬರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿ ಕಣ್ಣು ಸರಿನಾ. ಬಿಸಿಲಲ್ಲಿ ತೋರಿಸ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ ಕಣ್ಣು. ಒಂದೊಂದು ಅಕ್ಕಿ ಜಲ್ದಿ ತೋರಿಸುತ್ತೆ, ಒಂದೊಂದು ಅಕ್ಕಿ ಸ್ವಲ್ಪ ಲೇಟಾಗಿ ತೋರಿಸುತ್ತೆ. ಬಾಡಿ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಒಳ್ಳೆ ರೆಕ್ಕೆಗಳೆಲ್ಲ ತುಂಬ ಗಟ್ಟಿ ಇದೆ ಇದು. ಮೇಲು ನಿಂತ್ಕೊಳೋ ಸ್ಟೈಲು ಅಷ್ಟೇ ಒಂಥರ ಸೂಪರಾಗಿ ನಿಂತ್ಕೊಳುತ್ತೆ. ಅದು ಹಾವು ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೊಳುತ್ತೆ ಆ ಥರ ನಿಂತ್ಕೊಳುತ್ತೆ. ಬೇಸ್ ನೆಕ್ಸ್ಟು ಸೌರನ್ ಡೂಮದಲ್ಲಿ ತ್ರೇವಾಲು ನೀವು ಅಲ್ಲಿ ತಲೆ ಮೇಲೆ ಏನು ಶೇಡು ಶೈನ್ ನೋಡ್ತಾ ಇದ್ದೀರಾ ಅದೇ ಥರ ಕಣ್ಣಲ್ಲೂ ತೋರಿಸುತ್ತೆ. ಅದು ನೋಡ್ಕೊಳ್ಳಿ. ಇದು ಒಂದು ಚೆನ್ನಾಗಿದೆ ಅಕ್ಕಿ. ಇದು ಕೂಡ ಬಾಡಿ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಗೈಸ್ ಸೆಕೆಂಡ್ ಪೇರ್ನು ನೋಡಿದ್ದೀರಾ. ಮತ್ತೆ ಪ್ರೈಸಿಂಗ್ ಎಲ್ಲ ಹೇಳಿರೋ ಥರನೇ ಎಲ್ಲ ಫಿಕ್ಸ್ಡ್ 3000 ಅಂತ ಹೇಳಿದ್ದಾರೆ. ಮತ್ತೆ ನೋಡ್ಕೊಳ್ಳಿ. ಇದು ಗೈಸ್ ಯಾರಾದರೂ ರಿಯಲ್ ಆಗಿ ಅಕ್ಕಿ ಬೇಕಂತ ಹೇಳಿದ್ರೆ ಕಾಲ್ ಸತ್ತಾಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬಿಡ್ರಿ. ಸೊ ನಾನು ಮೆಸೇಜ್ ನೋಡಿ ಕಾಲ್ ಮಾಡ್ತೀನಿ. ಮತ್ತೆ ತಿರ್ಗಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕ್ ನೀವು ಸುಮ್ಮನೆ ಕಾಲ್ ಮಾಡ್ತಾ ಹೋಗಿದ್ರೆ ಬೇರೆಯವ್ರ ಕಾಲ್ಸ್ ರಿಸೀವ್ ಮಾಡೋಕ್ಕಾಗಲ್ಲ. ಮತ್ತೆ ಇದಾಗೋಗಿದೆ. ನಿಮ್ಗೆ ಜೆನ್ಯೂನ್ ಆಗಿ ಏನಾದ್ರು ಮಾತಾಡ್ಬೇಕಂತಂದ್ರೆ 100% ಕಾಲ್ ಮಾಡಿ, ಮಾತಾಡೋದು ಏನು ಟೆನ್ಷನ್ ಇಲ್ಲ. ಮತ್ತೆ ನನ್ನ ಮೈನ್ ಅಕೌಂಟ್ PSP ಲಾಫ್ಟ್ ಅನ್ನೋ ಅಕೌಂಟಲ್ಲಿ ನನಗೆ ತುಂಬ ಜನಕ್ಕೆ ಮೆಸೇಜ್ ಮಾಡೋಕೆ ಆಗೋದಿಲ್ಲ. ಯಾಕಂತಂದ್ರೆ ತುಂಬ ಮೆಸೇಜ್ ಬರ್ತಾ ಇರುತ್ತೆ. ಮತ್ತು ಅಕೌಂಟ್ ನಾನು ಬರೀ ರೀಲ್ಸ್ ಅಪ್ಲೋಡ್ ಮಾಡೋಕೆ ಮಾತ್ರ ಯೂಸ್ ಮಾಡ್ತೀನಿ, ಬರೀ ಏನಕ್ಕೆ ಯೂಸ್ ಮಾಡಲ್ಲ. ಅದರಿಂದ ನಾನು ಮೆಸೇಜ್ ಮಾಡಿಲ್ಲ ಅಂತಂದರೆ ಇವ್ನು ಜಾಸ್ತಿ ಬೆಲ್ ಬಿಡಿದಾನೆ ಮಾಡಲ್ಲ ಆ ಥರ ಎಲ್ಲ ಏನು ಅನ್ಕೊಂಡ್ಬಿಡ್ರಿ. ನಾನು ಇನ್ನೊಂದು ಅಕೌಂಟ್ ಇದೆ. ಸೊ ಅಕೌಂಟ್ ಮೆಸೇಜ್ ಮಾಡಿ ಏನಾದ್ರು ದೊಡ್ಡ ಇಶ್ಯೂ ಏನಾದ್ರು ಇದ್ರೆ ಅಥವಾ ಏನಾದ್ರು ಮಾತಾಡ್ಬೇಕಂದ್ರೆ ಅದೊಂದು ಮೆಸೇಜ್ ಹಾಕಿ ಅಥವಾ ವಾಟ್ಸಪ್ಪಲ್ಲಿ ಒಂದು ಹಾಯ್ ಮೆಸೇಜ್ ಅಂತ ಹಾಕಿ. ಸೊ ಎಮರ್ಜೆನ್ಸಿ ಇದ್ರೆ ಸ್ವಲ್ಪ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿ ಅಂತ ಹೇಳಿ ನಾನು ನೋಡಿ 100% ಕಾಲ್ ಮಾಡ್ತೀನಿ ಸರಿನಾ. ದಯವಿಟ್ಟು ಅರ್ಥ ಮಾಡ್ಕೊಂತೀನಿ ನಂಬ್ತಾ ಇದ್ದೀನಿ. ಸೊ ಜಾಸ್ತಿ ಮಾತಾಡ್ಬೇಡ. ಅಕ್ಕಿಗಳದ್ದು ಬೇಕಾದ್ರೆ ನೋಡೋಣ. ಇದು 200 ಸಬ್ಜಾ ಲೈನ್ ಗಂಡು ಲೈಟು 3 ಪಟ್ಟಿ ಬರುತ್ತೆ. ಓಕೆ. ಅದ್ರಿಗೆ ನಾವು ಫೋಟೋ ಓಕೆ. ಒರಿಜಿನಲ್ ಯಾವುದಿಲ್ಲ ಇದು. ಅದಕ್ಕೆ ನಾವು ಬ್ಲೂ ಶೇಡ್ ತಾರಾ ಹ್ಯಾಂಡ್ ಪೇರ್ ಮಾಡಿದ್ವಿ. ಓಕೆ. ಅದು ತಾರಾ ಹಣ್ಣು 200 ಫೂಟ್ ಸಬ್ಜೆಗೆ ಆಮೇಲೆ ತಾರಾಗೆ ಇದು ಮಾಡಿ. ಹೌದು. ತಾರಾ ಹಣ್ಣು ಬಂದ್ಬಿಟ್ಟು 5 hours ಆಡಿದೆ. 5 hours ಆಡಿದೆ. ಓಕೆ. ಇದರಲ್ಲಿ ಪಟ ಎಲ್ಲ ನಿಮಗೆ ತಾರಾ ಸಿಗುತ್ತೆ. ಇಲ್ಲ ಅಂದ್ರೆ ಸಬ್ಜಾ ತ್ರೇವ. ಬೋರಿಗಳು ಬರ್ಬೋದು. ಬರ್ಬೋದು. ಓಕೆ ಗೈಸ್ ಇವಾಗ ನೋಡ್ಕೊಳ್ಳಿ. ಇದ್ರದ್ದು ಐಸೈನು ಮತ್ತು ಬಾಡಿ ಕ್ವಾಲಿಟೀಸ್ ಎಲ್ಲ ನೋಡ್ಬಿಟ್ಟು ಮಾತಾಡೋಣ. ಸೊ ಗೈಸ್ ಇದು ಕಣ್ ಕ್ವಾಲಿಟೀಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ವೆಯ್ಟ್ ಮಾಡಿ ವೀಡಿಯೋಸ್ ಹಾಕೋದು ಕಾರಣ ಇಷ್ಟೇ. ಯಾಕಂದರೆ ಒಳ್ಳೆ ಅಕ್ಕಿಗಳು ಸಿಗಬೇಕು, ಒಳ್ಳೆ ಅಕ್ಕಿಗಳು ಮಾತ್ರ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಅಷ್ಟೇ. ನೋಡಿ ಇದು 3 ಪಟ್ಟಿ ಇಲ್ಲಿ ನೋಡ್ಕೊಬೋದು ನೀವು. ಇಲ್ಲಿ ಒಂದು ಪಟ್ಟಿ ಇಲ್ಲಿ ಬರುತ್ತೆ, 2ನೇ ಪಟ್ಟಿ ಇಲ್ಲಿ ಬರುತ್ತೆ, 3ನೇ ಪಟ್ಟಿ ಇಲ್ಲಿ ಬರುತ್ತೆ. ಇರಲ್ಲ ಅಷ್ಟೇ. ಒಂದು ಅಲ್ಲೈತೆ, 2 ಇಲ್ಲಿ 3 ಲೈಟಾಗಿ ಬರ್ತೈತೆ ನೋಡಿ. ಸೊ ಇದು ಬಂದ್ಬಿಟ್ಟು ಮೇಲು 200 ಸಬ್ಜಾ ಪೋರ್ಟಲ್ಲಿ ಮೇಲು ಗೈಸ್. ನೆಕ್ಸ್ಟ್ ಇದು ತಾರಾ ಫೀಮೇಲು. ಇದು ಬಂದ್ಬಿಟ್ಟು 5 hours ಸಾರಿರೋ ಅಕ್ಕಿ. ಇದು ಅನಾರಿ ಎಲ್ಲ ಏನೂ ಬರಲ್ಲ ಇದರಲ್ಲಿ ನಿಮಗೆ. ಫೀಮೇಲ್ ಸ್ವಲ್ಪ ಮೀಡಿಯಮ್ ಲೆಂತಲ್ಲೇ ಬರುತ್ತೆ. ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಬ್ರದರ್ ಇನ್ನೊಂಥರ ಎತ್ಕೊಂಡ್ಬಂದಿದ್ದಾರೆ. ಅದರದ್ದು ತೋರಿಸಿ ಮಾತಾಡ್ತಾರೆ. ಸೊ ಬನ್ನಿ ನೋಡೋಣ. ಇದು ಸಬ್ಜಾ ರೆಗ್ದರ್ ಪಿಲಂಕ. ಓಕೆ.
ಓಕೆ. ಅದರದ್ದು ಫೀಮೇಲು ಧೂಮ ಪಿಲಂಕ. ಇದು 2 ಫ್ಲೈಯರ್ ಲೈನು, 2 ಫ್ಲೈಯರ್. ತುಂಬ ಒಳ್ಳೆ ಆಟ ಇದೆ. ನೀವು ಬಿಟ್ಬಿಟ್ಟು ಗೊತ್ತಾಗುತ್ತೆ. ಪಟ ಚಿಕ್ಕ ಮೂತಿನಲ್ಲಿ ಬರುತ್ತೆ, ಒಳ್ಳೆ ಟೈಮಿಂಗ್. ಗೈಸ್ ಅವ್ರು ನೋಡಿ ಅವ್ರು ಈ ಜೋಡಿದಲ್ಲಿ ಕೂಡ ಒಂದು ಒಳ್ಳೆ ಟೈಮ್ ನೋಡ್ಬೋದು ಅಂತ ಹೇಳ್ತಾವ್ರೆ. ಸೊ ನೋಡೋಣ ಇದ್ರದ್ದು ಕಣ್ ಕ್ವಾಲಿಟೀಸು ಎಲ್ಲ ನೋಡ್ಬಿಟ್ಟು ಮಾತಾಡೋದು ಬನ್ನಿ. ಗೈಸ್ ಇದು ಬಂದ್ಬಿಟ್ಟು ಸಬ್ಜಾ ರೆಗ್ದಾರಲ್ಲಿ ಮೇಲ್ದ ಐಸೈನು. ಕಣ್ಣೆಲ್ಲ ಎಷ್ಟು ಪ್ಯೂರ್ ಆಗಿದೆ ಅಬ್ಸರ್ವ್ ಮಾಡ್ಕೊಳ್ಳಿ ಸರಿ. ನಾನು ಸ್ವಲ್ಪ ಹೊತ್ತು ನೋಡಿ ಅಕ್ಕಿ ಕಣ್ಣು. ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ. ಗೈಸ್ ಇದು ಫೀಮೇಲ್ ಐಸೇನ್. ಇದು 2 ಬಂದ್ಬಿಟ್ಟು ಫ್ಲೈಯರ್ ಸರಿನಾ. ಫೀಮೇಲು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಮೇಲ್ಗೆ ಫೀಮೇಲ್ಗೆ ಹಾಕ್ಬಿಟ್ಟು ಒಂದು ಒಳ್ಳೆ ಟೈಮೇ ನೋಡ್ಬೋದು ಅವ್ರು ಎಲ್ಲಿರೋ ಥರನೇ ನೀವು. ಡೂಮಾ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಬ್ರದರ್ ಇನ್ನೊಂದು ಪೇರ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಪೇರ್ನ ನೋಡಿ ಅದ್ರ ಬಗ್ಗೆ ಮಾತಾಡೋದು ಬನ್ನಿ. ಇದು ಲೈಟ್ ಆನಿಕಲ್ ಟಚ್ ಲೈನು. ಓಕೆ. ರೆಗ್ದಾರ್ ಗಂಡು, ಆಡಿರೋದು ಗಂಡು. ಇನ್ನು ಬೇಕಂದರೆ ಆಡಿಸ್ಬೋದು, ಇಲ್ಲಾಂತ ಬ್ರೀಡ್ ಮಾಡ್ಬೋದು. ಬ್ಲೂ ಶೇಡ್ನಲ್ಲಿ ಬರುತ್ತೆ. ಅದು ಫೀಮೇಲು. ಇದು ಧೂಮ ಕರಿ ಅದೂ ಫುಲ್ ಬ್ಲೂ ಶೇಡ್ನಲ್ಲಿ ಬರುತ್ತೆ. ಸೊ ಗೈಸ್ ಇದ್ರದ್ದು ನೋಡ್ಬಿಟ್ಟು ಐಸನ್ನೆಲ್ಲ ತೋರಿಸ್ಬಿಟ್ಟು ಮಾತಾಡೋಣ. ಮೇಲ್ ಬಂದುಬಿಟ್ಟು ನೀವು ಅದನ್ನು ಆರಿಸ್ಕೊಂಡು ಹೋಗ್ಬೋದು ಮತ್ತು ಬ್ರೀಡಿಂಗು ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಸೊ ನೋಡೋಣ ಬನ್ನಿ. ಗೈಸ್ ಇದು ಅಷ್ಟೇ, ಬಾಡಿ ಮೇಲೆ ಏನು ಕಲರ್ ಐತೆ, ಮೈ ಮೇಲೆ ಏನು ಕಲರ್ ಬರುತ್ತೋ ಕಣ್ಣಲ್ಲೂ ಅದೇ ಕಲರ್ ಬರುತ್ತೆ. ಒಂದು ಗುಂಡು ತಲೆ ಬರುತ್ತೆ, ಮೀಡಿಯಮ್ ಲೆಂತ್, ಮೀಡಿಯಮ್ ಶಾರ್ಟ್ ಬೀಕ್ ಬರುತ್ತೆ. ಓಕೆನಾ. ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ. ಫೀಮೇಲ್ ಐಸೇನು ಫಸ್ಟ್ ನೀವು ನೋಡಿದ್ರಲ್ಲ ರೆಗ್ದಾರ್ದು, ಅದು ಬಂದ್ಬಿಟ್ಟು ಗಂಡು. ಇದು ಫೀಮೇಲು ಡೂಮಾ. ಇದು ರಿಂಗು ಕಣ್ ಕ್ವಾಲಿಟೀಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಗೈಸ್ ಅಕ್ಕಿಗಳೆಲ್ಲ ತೋರಿಸಿದ್ದೀನಿ, ಮತ್ತು ನಿಮಗೆ ಇಷ್ಟ ಆಗುತ್ತೆ ಅಂತ ನಂಬ್ತಾ ಇದ್ದೀನಿ ವೀಡಿಯೋಸು. ಮತ್ತು ನಮ್ಮ ಮೈನ್ ಲಾಫ್ಟಲ್ಲಿ ವೀಡಿಯೋಸ್ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಸ್ವಲ್ಪ ರೆಡಿಯಾಗೋ ಕೆಲಸಗಳಿದೆ, ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ಮತ್ತು ಇದು ಕೂಡ ಏನು ಯೂಸ್ಲೆಸ್ ವೀಡಿಯೋಸ್ ಅಲ್ಲ, ನಿಮ್ಗೆ ಯೂಸ್ ಆಗ್ತಾರಂಥ ವೀಡಿಯೋಸೇ. ಮತ್ತು ಈ ವಿಡಿಯೋದಲ್ಲಿ ಬ್ರದರ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಯಾಕಂತಂದರೆ ನಾನು ಒಂದು ಮಾತು ಕೇಳಿರೋದಕ್ಕೆ ಅವತ್ತು ಬ್ರದರ್ ನಮ್ಮ ಸೈಡಿಂದ ಅವ್ರಿಗೆ ಸ್ವಲ್ಪ ಕಮ್ಮಿಗೆ ಸಿಗಬೇಕು, ಒಂದು ಒಳ್ಳೆ ಅಕ್ಕಿಗಳು ಸಿಗಬೇಕು ಅಂತ ಹೇಳಿದ್ದಕ್ಕೆ ತುಂಬ ಜೆನ್ಯೂನ್ ಆಗಿ ಓಪನ್ ಆಗಿ ಏನೇ ಇದ್ರು ಓಪನ್ ಆಗಿ ಹೇಳಿ. ಮತ್ತು ಆ ಅಕ್ಕಿಗಳಲ್ಲಿ ಏನಾದ್ರು ಫಾಲ್ಟ್ ಆಗಿದೆ ಅಂತ ಹೇಳ್ಕೊಂಡು ರಿಯಲ್ ಆಗಿ ನಾನೇ ಇದ್ದು ನಾನು ತಿರ್ಗಬೇಕಂದ್ರೆ ಅವ್ರು ಅದ್ರಲ್ಲಿ ಕಷ್ಟಪಟ್ಟು ಕೂಡ ಅವ್ರಿಗೇನು ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ನಾನು ಅದು ಇದ್ದು ಏನು ಬೇಕಾದರೂ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಟ್ರಾನ್ಸ್ಪೋರ್ಟ್ ವಿತಿನ್ 1 ಡೇದಲ್ಲಿ ಕೂಡ ಮಾಡ್ಕೊಟ್ಬಿಡ್ತಾರೆ ಬ್ರದರ್. ನಿಮ್ಗೆ ಡಿಲೇ ಕೂಡ ಆಗ್ತಾ ಇಲ್ಲ. ಒಂದು ದಿವಸ ಅಂತ ಇವತ್ತು ಆಗ್ತೀನಿ ಅಂದ್ರೆ ಅದೇ ದಿವಸ ನಿಮ್ಗೆ ಆಗೋಗುತ್ತೆ ಡೆಲಿವರಿ. ನೀವು ಎಲ್ಲೇ ಇದ್ರೂ ನಿಮ್ಗೆ ಅಕ್ಕಿ ಬಂದ್ಬಿಟ್ಟು ತಲುಪಿಬಿಡುತ್ತೆ ನಿಮ್ಗೆ ಅಕ್ಕಿದು, ಸರಿನಾ. ಮತ್ತು ನಿಮ್ಗೆ ಏನೇ ಎನ್ಕ್ವೈರೀಸ್ ಇದ್ರೂ ನೀವು ನನಗೆ ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಬ್ರದರ್ ಅವರು ಸ್ವಲ್ಪ ಕೆಲಸ ಇರೋದ್ರಿಂದ ಅವ್ರ ನಂಬರ್ ಹಾಕ್ದಿರ ನನ್ನ ನಂಬರೇ ಹಾಕ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಅವ್ರು ದಯವಿಟ್ಟು ಒಂದು ಮೆಸೇಜ್ ಅಥವಾ ಒಂದು ಕಾಲ್ ಮಾಡಿಬಿಟ್ಟು ನನಗೆ ನೀವು ಎನ್ಕ್ವೈರೀಸ್ ಏನೂ ಇಲ್ಲ, ಇದೆಲ್ಲ ಪ್ರೈಸ್ ಎಲ್ಲ ಡೀಟೇಲಾಗಿ ಹಾಕಿದ್ದೀನಿ. ತಿರ್ಗಾ ಎನ್ಕ್ವೈರೀಸ್ ಎಲ್ಲ ಏನೂ ಬರಲ್ಲ ಅದರಲ್ಲಿ. ಸರಿ, ನಾನು ಸಪ್ರೇಟಾಗಿ ತಿರ್ಗಾ ಅದು ಇದು ಅಂತ ಏನಿಲ್ಲ, ಎಲ್ಲ ಓಪನ್ ಆಗಿ ನಿಮ್ಗೆ ಹೇಳಿದ್ದೀರಿ. ಮತ್ತು ಬ್ರದರ್ ನೀವು ಏನಾದ್ರು ಹೇಳ್ಬೇಕಾ ಬ್ರದರ್? ಏನಿಲ್ಲ, ಎಲ್ಲ ಹೊಲೆ ಹಾಕಿ ನೋಡಿ. ಸೀಸನ್ ಇವಾಗ ತಗೊಂಡ್ರೆ ಸೀಸನ್ಗೆ ಪಟ್ಟ ಎಲ್ಲ ನಿಮಗೆ ರೆಡಿ ಆಗ್ಬಿಡುತ್ತೆ ನೋಡಿ. ಏನಾದಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದ್ರು ಪಟ್ಟಗಳು ಏನಾದ್ರು ಅವೈಲಬಿಲಿಟಿ ಅಂದ್ರೆ ಆಲ್ಮೋಸ್ಟ್ ನನ್ನ ಮನೆಯದು ಒಂದು 10 ಅಟ್ಲೀಸ್ಟ್ 10 ಪಟ್ಟ ರೆಡಿ ಆಗ್ತಾ ಇದೆ. 20 ನಿಮ್ಮ ಮನೆ ಪೇರುಗಳಲ್ಲೇನಾ? ನಮ್ಮ ಮನೆ ಪೇರು ಎಲ್ಲ ಪೇರ್ ಹಾಕಿದ್ದೀನಿ. 8 ಪೇರ್ ಹಾಕಿದ್ದೀನಿ. ಎಲ್ಲಾನು ಪಟ್ಟ ಆಗಿದೆ. ಇದರಲ್ಲಿ ನಮ್ಮ ಮನೆ ಪಟ್ಟ ಇದೆ, ನಾನು ಇನ್ನೂ ಬಿಟ್ಟಿಲ್ಲ. 1, 5, 6 ಇದೆ. ನೋಡೋಣ, ನಾನು ಬಿಡಕ್ಕೆ ಟೈಮ್ ಇಲ್ಲ ಅಂತ ನಿಮಗೆ ಕೊಡ್ತೀನಿ. ಯಾರು ಬೇಕಂದ್ರೂ ಅವ್ರು ಆರಾಮಾಗಿ ತೊಗೊಂಡು ಹೋಗ್ಬಿಟ್ಟು ಬಿಡ್ಬೋದು. ಸರಿ ಶೋರ್ ಗೈಸ್, ಅದನ್ನು ಕೂಡ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೆ ಗೊತ್ತಾ, ಬ್ರದರ್ ಅವ್ರ ಮನೆ ಅಕ್ಕಿ ಮಾತ್ರ ಕೊಡಲ್ವಾ ಅಂತ ತಿರ್ಗಾ ಅನ್ಕೊಂಬೇಡಿ. ಆಮೇಲೆ ಅದರಲ್ಲಿ ಕೂಡ ಜೋಡಿ ಮಾಡಿದ್ರೆ ಅದರಲ್ಲೂ ಪಟ್ಟ ಮಾಡಿಸ್ತಾರೆ, 100% ಅದರಲ್ಲೂ ಕೊಡ್ತಾರೆ ನಿಮಗೆ. ಒಳ್ಳೆ ಟೈಮಿಂಗ್ಸ್ ಬಿಡಿ. ಬರೋ ವರ್ಷ ನಾನು ಕೊಟ್ಟಿರೋ ಅಕ್ಕಿದಲ್ಲಿ ಯಾರಾದರೂ ಆಲ್ರೆಡಿ 8 ಅವರ್ ಎಲ್ಲ ಬಿಟ್ಟಿದ್ದಾರೆ, ನಾನು ವಿಡಿಯೋ ಹಾಕಿದ್ದೀನಿ. ಬರೋ ವರ್ಷ ಆದರೆ 8 ಅವರ್ ಉಡಾನಿ ಬಿಟ್ಟಿರೋದು ಬೇರೆ ವಿಷಯ. ಸೀಲ್ ದಿವಸ ಆರಿಸ್ಬಿಟ್ಟು ಬಿಟ್ರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ನಾನು ಕೊಟ್ಟಿರೋದಲ್ಲಿ ಯಾರಾದರೂ ಟೂರ್ನಮೆಂಟ್ಗೆ ಅಕ್ಕಿ ಬಿಟ್ಟರೆ ನಮಗೂ ಒಂಥರ ಖುಷಿ.
ನಮ್ ಸೈಡಿಂದ ಆಡ್ಸಿದೀನಿ, ಅದು ನಿಮ್ ಕಷ್ಟನೇ. ಆದ್ರೆ ನಮ್ಗೆ ಒಂಥರ ಖುಷಿ, ನೀವು ಹೇಳಿದ್ರೆ ಸಾಕು ನಮ್ಗೆ ಅದೊಂಥರ ಖುಷಿ ಅಷ್ಟೇ. ಸೊ ಸಿಗೋಣ ನನ್ನ ವಿಡಿಯೋದಲ್ಲಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದು ನಂಬ್ತಾ ಇದೀನಿ. ಮತ್ತೆ ಏನೇ ಡೌಟ್ಸ್ ಇದ್ರೂ ನೀವು ಕ್ಲಾರಿಫೈ ಮಾಡ್ಕೊಬೋದು ಅಷ್ಟೇ ಗೈಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.